ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 107ನೆಯ ಅಧ್ಯಾಯವಾದ ನವನೀತಧೇನು ದಾನದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಹೋತೃವು ಹೇಳುತ್ತಾನೆ, ದೊರೆಯೇ, ಯಾವುದನ್ನು ಕೇಳಿ ಮನುಷ್ಯನು ಸಕಲ ಪಾಪಗಳಿಂದಲೂ ಬಿಡುಗಡೆಯನ್ನು ಹೊಂದುವುದರಲ್ಲಿ ಸಂದೇಹವಿಲ್ಲವೋ ಆ ಬೆಣ್ಣೆಯ ಹಸುವಿನ ದಾನದ ವಿಚಾರವನ್ನು ಗಮನವಿಟ್ಟು ಕೇಳು. ಹಸುವಿನ ಸಗಣಿಯಿಂದ ಸಾರಿಸಿದ ನೆಲದಲ್ಲಿ ಹಸುವಿನ ಚರ್ಮದಷ್ಟಳತೆಯ ಕೃಷ್ಣಾಜಿನವನ್ನು ಹಾಸಿ ಅದರ ಮೇಲೆ ಒಂದು ಬಳ್ಳದಷ್ಟು ಹಿಡಿಯುವ ಹೊಸ ಬೆಣ್ಣೆಯಿಂದ ತುಂಬಿದ ಕಲಶವನ್ನು ಹಸುವನ್ನಾಗಿ ಇಟ್ಟು ಅದರ 4ನೇ ಒಂದು ಭಾಗವಿರುವ ಬೆಣ್ಣೆಯ ಚಿಕ್ಕ ಕಲಶವನ್ನು ಹಸುವಿನ ಉತ್ತರ ಭಾಗದಲ್ಲಿ ಕರುವನ್ನಾಗಿರಿಸಬೇಕು. ರಾಜಸಿಂಹನೇ, ವಿಧಿಪೂರ್ವಕವಾಗಿ ಹಸುವಿಗೆ ಚಿನ್ನದ ಕೊಂಬನ್ನು, ಮುಖವನ್ನು, ಮುತ್ತಿನ ಮಣಿಗಳಿಂದ ಕಣ್ಣುಗಳನ್ನು, ಬೆಲ್ಲದಿಂದ ನಾಲಗೆಯನ್ನು, ಹೂಗಳಿಂದ ತುಟಿಗಳನ್ನು, ಹಣ್ಣು ಕಾಯಿಗಳಿಂದ ಹಲ್ಲುಗಳನ್ನು, ಬಿಳಿಯ ನೂಲುಗಳಿಂದ ಗಂಗೆದೊಗಲನ್ನು, ಸಕ್ಕರೆಯಿಂದ ನಾಲಗೆಯನ್ನು,
ಕಂಬಳಿಯಿಂದ ಪಟ್ಟಸೂತ್ರವನ್ನು, ಬೆಣ್ಣೆಯಿಂದ ಮೊಲೆಗಳನ್ನು, ಕಬ್ಬಿನ ಕಾಲುಗಳನ್ನು, ತಾಮ್ರದ ಪೃಷ್ಠವನ್ನು, ಬೆಳ್ಳಿಯ ಗೊರಸುಗಳನ್ನು, ದರ್ಬೆಯಿಂದ ಕೂದಲುಗಳನ್ನು ಕಲ್ಪಿಸಿ ಪಂಚರತ್ನಗಳಿಂದ ಅಲಂಕರಿಸಬೇಕು. ಹಸುವಿನ 4 ದಿಕ್ಕುಗಳಲ್ಲೂ ಒಂದೊಂದು ಎಳ್ಳು ತುಂಬಿದ ಪಾತ್ರೆಯನ್ನು ಇಟ್ಟು 1 ಜೊತೆ ವಸ್ತ್ರವನ್ನು ಹೊದಿಸಿ ಗಂಧ ಪುಷ್ಪಾದಿಗಳಿಂದ ಅಲಂಕರಿಸಿ ಎಲ್ಲ ದಿಕ್ಕುಗಳಲ್ಲೂ ದೀಪಗಳನ್ನು ಹತ್ತಿಸಿ ಬಳಿಕ ಅದನ್ನು ಬ್ರಾಹ್ಮಣನಿಗೆ ಅರ್ಪಿಸಬೇಕು. ಹಿಂದಿನ ಎಲ್ಲ ಹಸುಗಳ ದಾನದಲ್ಲಿ ಹೇಳಿರುವ ಮಂತ್ರಗಳನ್ನೇ ಹೇಳಬೇಕು. ಅಲ್ಲದೆ ಹಿಂದೆ ದೇವಾಸುರರು ಕ್ಷೀರಸಾಗರವನ್ನು ಕಡೆದಾಗ ಉದಿಸಿದ ಶುಭವಾದ ದಿವ್ಯಾಮೃತವೇ ಈ ಬೆಣ್ಣೆ. ಪ್ರಾಣಿಗಳಿಗೆ ಹಿತಕರವಾದುದು. ಬೆಣ್ಣೆಯೇ ನಿನಗೆ ನಮಸ್ಕಾರ ಎಂಬ ಅರ್ಥದ ಮಂತ್ರವನ್ನು ಹೇಳಿ ಕುಟುಂಬಿಯಾದ ಬ್ರಾಹ್ಮಣನಿಗೆ ಆ ಹಸುವನ್ನು ಕೊಡಬೇಕು. ಹೆಚ್ಚಾಗಿ ಹಾಲು ಕರೆಯುವ ಹಸುವನ್ನು ಹಾಸಿಗೆಯೊಡನೆ ಬ್ರಾಹ್ಮಣನಿಗೆ ಕೊಟ್ಟು ಅವನ ಮನೆಗೆ ಕಳುಹಿಸಬೇಕು. ದೊರೆಯೇ, ಧೇನುದಾನ ಮಾಡುವವನು ಹವಿಸ್ಸನ್ನು ರಸವನ್ನು ಮಾತ್ರ ಭುಜಿಸಿ 1 ದಿನವೂ, ದಾನವನ್ನು ತೆಗೆದುಕೊಳ್ಳುವ ಬ್ರಾಹ್ಮಣನು 3 ದಿನವೂ ಬೇರೆ ಆಹಾರವಿಲ್ಲದೆ ಇರಬೇಕು. ರಾಜೋತ್ತಮನೇ, ದಾನ ಕೊಡುವ ಆ ಹಸುವನ್ನು ನೋಡುವವನು ಸರ್ವ ಪಾಪಗಳನ್ನು ಕಳೆದುಕೊಂಡು ಶಿವ ಸಾಯುಜ್ಯವನ್ನು ಪಡೆಯುವನು. ದಾನಿಯು ಪೂರ್ವಜರಾದ ಪಿತೃಗಳೊಡನೆಯೂ ತನ್ನ ಮುಂದಿನವರೊಡನೆಯೂ ಬೇಗನೆ ವಿಷ್ಣುಲೋಕವನ್ನು ಸೇರಿ ಪ್ರಳಯದವರೆಗೂ ಅಲ್ಲಿರುವನು. ಇದನ್ನು ಭಕ್ತಿಯಿಂದ ಹೇಳುವವರು ಕೇಳುವವರು ಪಾಪಗಳನ್ನೆಲ್ಲ ಕಳೆದುಕೊಂಡು ಶುದ್ಧರಾಗಿ ವಿಷ್ಣುಲೋಕದಲ್ಲಿ ಮಹಿಮೆಯನ್ನು ಪಡೆಯುವರು. ಇತಿ ಶ್ರೀ ವರಾಹಪುರಾಣೆ ಶ್ವೇತವಿನೀತಾಶ್ವೋಪಾಖ್ಯಾನೆ ನವನೀತ ಧೇನು ಮಹಾತ್ಮ್ಯಂ ನಾಮ ಸಪ್ತಾಧಿಕಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 108ನೆಯ ಅಧ್ಯಾಯವಾದ ಲವಣಧೇನು ದಾನದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.